ಕರಾವಳಿಯ ಪ್ರಮುಖ ವಾಣಿಜ್ಯ ಬೆಳೆಯಾದ ಗೇರು ಕೃಷಿ ಈ ಬಾರಿ ನಷ್ಟದ ಹಾದಿ ಹಿಡಿದಿದೆ. 30% ಇಳುವರಿ ಕಡಿಮೆಯಾಗುವ ಸೂಚನೆ ಸಿಕ್ಕಿದೆ. ವರ್ಷ ಇಡೀ ಮಳೆ ಮೋಡ ಕವಿದ ವಾತಾವರಣದಿಂದಾಗಿ ಈ ಸ್ಥಿತಿ ಉಂಟಾಗಿದೆ. ಉತ್ತಮ ಬಿಸಿಲಿದ್ದರೆ ಮಾತ್ರ ಗೇರು ಕೃಷಿ ಲಾಭದಾಯಕ ಉದ್ಯಮ. ಕರಾವಳಿಯ ಪ್ರಮುಖ ವಾಣಿಜ್ಯ ಬೆಳೆ ನಷ್ಟದ ಹಾದಿ ಹಿಡಿದಿದೆ. ಈ ಕುರಿತಾಗಿ ನಮ್ಮ ಉಡುಪಿ ಪ್ರತಿನಿಧಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ವಿವರಿಸಿದ್ದಾರೆ ನೋಡಿ. ಗೇರು ಕರಾವಳಿಯ ಅತ್ಯಂತ ಪ್ರಮುಖ ವಾಣಿಜ್ಯ ಬೆಳೆ. ಈ ಬಾರಿ ಗೇರು ಬೆಳೆಗಾರರು ಕೂಡ ನಷ್ಟವನ್ನು ಅನುಭವಿಸುವಂತಾಗಿದೆ. ಕರಾವಳಿಯಲ್ಲಿ ಒಂದು ಪ್ರತಿಕೂಲ ಹವಾಮಾನದಿಂದ ಈ ಬಾರಿ ಆಗಿರುವಂಥ ಸಮಸ್ಯೆಗಳು ಒಂದೆರಡಲ್ಲ. ಕೇವಲ ಭತ್ತ ಕೃಷಿಯ ನಷ್ಟವ ಒಂದು ಕಡೆ ಆದರೆ ಉಳಿದಂತೆ ಎಲ್ಲ ವಾಣಿಜ್ಯ ಬೆಳೆಗಳಿಗೂ ಕೂಡ ಒಂದು ಪ್ರತಿಕೂಲ ಹವಾಮಾನದ ಪರಿಣಾಮ ಉಂಟಾಗಿದೆ ಅಂತಲೇ ಹೇಳಬೇಕು. ಭಾಳ ದೊಡ್ಡ ಪ್ರಮಾಣದ ನಷ್ಟವನ್ನು ಈ ಬಾರಿ ರೈತರು ಎದುರಿಸುವ ಹಾಗಾಗಿದೆ. ಮುಖ್ಯವಾಗಿ ಕರಾವಳಿಯ ವಾತಾವರಣದ ಅನುಕೂಲವನ್ನು ನೋಡಿಕೊಂಡು ಅದರಲ್ಲಿ ವಿಪರೀತವಾದ ಬಿಸಿಲು ಇರೋದರಿಂದ ಈ ಬಿಸಿಲಿನ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಗೇರು ಬೆಳೆಯನ್ನು ತೆಗಿಬೋದು ಅನ್ನುವಂಥ ಕಾರಣಕ್ಕೆ ಕಳೆದ 4-5 ದಶಕಗಳಿಂದ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಗೇರನ್ನು ಇಲ್ಲಿನ ರೈತರು ಬೆಳೆಸ್ತಾ ಬಂದಿದ್ದಾರೆ. ಅಂದರೆ ದೊಡ್ಡ ದೊಡ್ಡ ಕಾಡು ಗುಡ್ಡೆಗಳಲ್ಲೆಲ್ಲ ಗೇರಿನ ತೋಪುಗಳನ್ನೇ ನಾವು ನೋಡಬಹುದು. ಆದರೆ ಪ್ರತಿಕೂಲ ಹವಾಮಾನ ಅನ್ನುವಂಥದ್ದು ಕಳೆದ 3 ವರ್ಷಗಳಿಂದ ಗೇರು ಬೆಳೆಗಾರರಿಗೆ ಬಹಳಷ್ಟು ಸಮಸ್ಯೆಯನ್ನು ತಂದೊಡ್ಡಿರುವಂಥದ್ದನ್ನು ನಾವು ನೋಡಬಹುದು. ಈ ಬಾರಿ ಏನಿಲ್ಲ ಅಂದರೂ 25% ಗೇರು ಇಳುವರಿ ಕಡಿಮೆ ಆಗಬಹುದು ಅನ್ನುವಂಥ ಆತಂಕವನ್ನು ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಧಾರಣ ಮಟ್ಟಿಗೆ ಡಿಸೆಂಬರ್ ಆರಂಭದವರೆಗೂ ಕೂಡ ವ್ಯಾಪಕವಾದ ಮಳೆ ಬಂದದ್ದು ಒಂದು ಮುಖ್ಯವಾದ ಕಾರಣ. ಬಿಸಿಲಿನ ವಾತಾವರಣ ಬೇಕು ಗೇರುವಿಗೆ, ಆದರೆ ನಿರಂತರವಾದ ಮಳೆ, ಬಿಟ್ಟು ಬರುವಂಥ ಬಿಸಿಲು ಮತ್ತು ಚಳಿ. ಈ ಬಾರಿ ಕಳೆದ 10 ದಿನಗಳಿಂದ ವಿಪರೀತವಾದ ಚಳಿಯನ್ನು ನಾವು ಕರಾವಳಿ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಹಿಂದೆ ಎಂದೂ ಇಲ್ಲದ ಒಂದು ಚಳಿ ತೇವಾಂಶದ ವಾತಾವರಣ ಇರುವುದರಿಂದ ಆ ಹೂವು ಚಿಗುರಿ ಅದರಲ್ಲಿ ಒಂದು ಗೇರು ಬೀಜದ ಒಂದು ಕಳೆ ಕಟ್ಟುವಂಥ ಸಂದರ್ಭದಲ್ಲೇ ಆ ಸಂದರ್ಭದಲ್ಲೇ ಅದರಲ್ಲಿ ಇಬ್ಬನಿ ಬಂದು ಕೂರುವುದರಿಂದ ಸಂಪೂರ್ಣ ಕರಟಿ ಹೋಗಿ ನಷ್ಟ ಸಂಭವಿಸುವಂಥ ಒಂದು ಆತಂಕ ಉಂಟಾಗಿದೆ. ಆದ್ದರಿಂದ ಈ ಸಾಲಿಯ ವಾತಾವರಣವನ್ನು ನೋಡಿದಾಗ ಮಳೆ ಇರ್ಬೋದು, ಬಿಸಿಲಿರ್ಬೋದು, ತೇವಾಂಶ ಮಿಶ್ರಿತ ಹವಾಮಾನ ಇರುವುದರಿಂದ ಹಲವೆಡೆ ಗೇರು ತೋಟಗಳಲ್ಲಿ ಒಂದು ಫಲೋತ್ಪಾದನೆಯಲ್ಲೇ ವ್ಯಾಪಕವಾದ ಕುಸಿತ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಕಳೆದ 2 ವರ್ಷವೂ ಕೂಡ ಇದೇ ರೀತಿಯ ವಾತಾವರಣ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಸೊ ಕರಾವಳಿಯಲ್ಲಿ ಮುಂದೆ ಆದರೂ ಇದು ಚೇತರಿಸ್ಕೊಳ್ಬಹುದಾ ಅನ್ನುವಂಥ ಆತಂಕ ಇದೆ. ಯಾಕಂದರೆ ಇದಕ್ಕೇನು ವಿಮೆಯ ಸೌಲಭ್ಯ ಕೂಡ ಇರೋದಿಲ್ಲ. ಸೊ ರೈತರಿಗೆ ಒಂದು ಋತುವಲ್ಲಿ ನಷ್ಟ ಆಯಿತು ಅಂದರೆ ಅದು ನಷ್ಟ ಅಂತಲೇ ಲೆಕ್ಕ. ಸೊ ಕಳೆದ 4-6 ದಶಕಗಳಿಂದ ಗೇರು ಬೆಳೆಯನ್ನೇ ನಂಬಿಕೊಂಡಿದ್ದಂಥ ಕೃಷಿಕರು ಇನ್ನೂ ಇದಕ್ಕೆ ಭವಿಷ್ಯ ಇಲ್ಲ ಅನ್ನುವಂಥ ಒಂದು ಅರಿವಿಗೆ ಬಂದಿದ್ದಾರೆ ಅನ್ನುವಂಥದ್ದು. ಈ ಹಿಂದೆ 1 ಎಕರೆಗೆ ಸುಮಾರು 18ರಿಂದ 20 ಕ್ವಿಂಟಾಲ್ವರೆಗೆ ಬೀಜ ಸಿಗ್ತಾ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಆದರೆ ಈಗ ಏನಿಲ್ಲ ಅಂದರೂ 2-3 ಕ್ವಿಂಟಾಲಿಗೆ ಅದು ಇಳಿಮುಖ ಆಗಿದೆ. ಈ ರೀತಿ ಆದರೆ ಹೇಗೆ ಅಂತ ಅಂದರೆ ದರವೂ ಕೂಡ ನಾವು ನೋಡೋದಾದರೆ 80ರಿಂದ 100 ರೂಪಾಯಿ ಸಿಗುತ್ತೆ. ಕನಿಷ್ಠ 200 ರೂಪಾಯಿ ಆದರೂ ದರ ಸಿಕ್ಕಿಲ್ಲ ಅಂದರೆ ಇದರಿಂದ ಏನೂ ಲಾಭ ಉಳಿಯೋದಿಲ್ಲ ಅಂತ. ಕೈ ಹಿಡಿಬೇಕಾಗಿದ್ದ ಗೇರು ಕೃಷಿ ಕೂಡ ಕೈ ಕೊಡ್ತಾ ಇದೆ ಅಂತ. ಒಂದು ಕಡೆ ಭತ್ತ, ಬೇರೆ ವಾಣಿಜ್ಯ ಬೆಳೆ ನಷ್ಟ, ಗೇರು ಕೂಡ ಕೈ ಕೊಡ್ತಾ ಇದೆ. ಏನು ಕಾರಣ, ಏನು ಪರಿಹಾರ ಇದಕ್ಕೆ ನಿಮ್ಮ ಪ್ರಕಾರ? ಕರಾವಳಿ ಜಿಲ್ಲೆಗೆ ಗೇರು ಉದ್ಯಮ ಅನ್ನುವಂಥದ್ದು ದೊಡ್ಡದೊಂದು ಬೆಂಬಲವಾಗಿ ನಿಂತಹ ಉದ್ಯಮ. ತುಂಬ ಜನರಿಗೆ ಒಂದು ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದ್ದಂತ ಹೇಳಿದರೂ ಹೇಳ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿ, ಗೇರು ಬೀಜ ವಿದೇಶದಿಂದ ಬರುವಂಥದ್ದು ಮತ್ತು ಇಲ್ಲಿ ಬೆಳೆ ಕಡಿಮೆ ಆಗಲಿಕ್ಕೆ ಹವಾಮಾನ ವೈಪರೀತ್ಯದ ಒಂದು ಕಾರಣ ಇರ್ಬೋದು. ಮತ್ತು ಅದಕ್ಕೆ ಬೇಗ ಬರುವಂಥದ್ದು ರೋಗಗಳು. ಈ ಇಲಾಖೆಯವರು, ಯಾವುದು ಕೃಷಿ ಇಲಾಖೆಯವರು ಅಥವಾ ತೋಟಗಾರಿಕೆ ಇಲಾಖೆಯವ್ರಿಗೆ ಅದು ಸಮರ್ಪಕವಾದ ಒಂದು ಮಾಹಿತಿಯನ್ನು ಕೊಡದೇ ಇರುವಂಥದ್ದು ಕೂಡ ಕಾರಣ ಇರ್ಬೋದು. ಉದ್ಯಮ ಸ್ಥಾಪನೆ ಮಾಡಿ ಆಗಿದೆ, ಉದ್ಯಮ ನಡೆಸಬೇಕು, ಅವರು ಹೊರಗಡೆಯಿಂದ ಬೀಜ ತರದೆ ಬೇರೆ ವ್ಯವಸ್ಥೆ ಇಲ್ಲ. ಅದನ್ನು ನಂಬ್ಕೊಂಡಿರುವವರು ಈಗ ಉದ್ಯಮಿಗಳಕ್ಕಿಂತ ಜಾಸ್ತಿಯಾಗಿ ಕೂಲಿ ಕಾರ್ಮಿಕರು, ಜನರು, ಸಾರ್ವಜನಿಕರು ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.